ವರ್ಗಗಳು ಮತ್ತು ವರ್ಗಮೂಲಗಳು. ಇಂಗ್ಲಿಷ್ನಾಗ ವರ್ಗಗಳನ್ನ ಸ್ಕ್ವೇರ್ ಅಂತ ಕರಿತೀವಿ, ವರ್ಗಮೂಲಗಳನ್ನ ಸ್ಕ್ವೇರ್ ರೂಟ್ ಅಂತ ಕರಿತೀವಿ. ಹೌದಾ? ಇವಾಗ ನಾವು ವರ್ಗ ಚೌಕ ಕೂಡ ನಾವು ವರ್ಗ ಅಂತ ಕರಿತೀವಿ. ಚೌಕದ ವಿಸ್ತೀರ್ಣ ಏನು? ಬಾಹು ಗುಣಿಲೆ ಬಾಹು. ಅದೇ ರೀತಿ ವರ್ಗಗಳನ್ನ ಏನ್ ಮಾಡ್ತೀವಿ ನಾವು? ಅದೇ ಸಂಖ್ಯೆಯಿಂದ 2 ಸಲ ಗುಣಿಸ್ತೀವಿ. ಅರ್ಥ ಆಯ್ತಾ? ಚೌಕದ ವಿಸ್ತೀರ್ಣ, ಚೌಕಕ್ಕೆ ವರ್ಗ ಅಂತ ಕೂಡ ಕರಿತೀವಿ. ವರ್ಗದ ವಿಸ್ತೀರ್ಣ ಏನಾಗ್ತದೆ? ಎಲ್ಲಾ ಬಾಹುಗಳು ಸಮ ಇರ್ತವೆ. ಸೊ ಅದ್ರ ವಿಸ್ತೀರ್ಣ ಬಾಹು ಗುಣಿಲೆ ಬಾಹು ಆಗ್ತದೆ. ಸೊ ವರ್ಗಗಳಲ್ಲಿ ಏನ್ ಮಾಡ್ತೀವಿ ನಾವು? ಒಂದರ ವರ್ಗ ಅಂದ್ರೆ ಒಂದನ್ನ 1ರಿಂದ 2 ಸಲ ಗುಣಿಸ್ತೀವಿ. 1 ಗುಣಿಲೆ 1 ಎಷ್ಟು ಆಗ್ತದ? 1. 2ರ ವರ್ಗ ಅಂದ್ರೆ 2 ಗುಣಿಲೆ 2 4. 3ರ ವರ್ಗ ಅಂದ್ರೆ 3 ಗುಣಿಲೆ 3 9. 4ರ ವರ್ಗ ಅಂದ್ರೆ 4 ಗುಣಿಲೆ 4 16. 5ರ ವರ್ಗ ಅಂದ್ರೆ 5 ಗುಣಿಲೆ 5 25. 6ರ ವರ್ಗ ಅಂದ್ರೆ 6 ಗುಣಿಲೆ 6 36. 7ರ ವರ್ಗ ಅಂದ್ರೆ 7 ಗುಣಿಲೆ 7 49. 8ರ ವರ್ಗ ಅಂದ್ರೆ 8 ಗುಣಿಲೆ 8 64. 9ರ ವರ್ಗ ಅಂದ್ರೆ 9 ಗುಣಿಲೆ 9 80. 10ರ ವರ್ಗ ಅಂದ್ರೆ 10 ಗುಣಿಲೆ 10 100. ಸೊ ಇಷ್ಟು 1ರಿಂದ 10 ವರ್ಗಗಳು ನಿಮಗೆ ಬಾಹೆಟ್ ಇರಬೇಕು. ಇವು ನೀವು ಏನ್ ಮಾಡ್ಬೇಕು? 5 ಸಲ ಬರ್ಕೊಂಡು ಬರ್ಬೇಕು, ಹಾಗೆ ಬಾಹೆಟ್ ಮಾಡ್ಕೊಂಡು ಬರ್ಬೇಕು. ನೆಕ್ಸ್ಟ್ ಕ್ಲಾಸ್ ನಾನು ಕೇಳ್ತೀನಿ 2ರ ವರ್ಗ ಎಷ್ಟು ಅಂದ್ರೆ ನಿಮ್ಗೆ ಡೈರೆಕ್ಟ್ ಹೇಳಕ್ ಬರ್ಬೇಕು 4 ಅಂತ. 9ರ ವರ್ಗ ಹೇಳ್ರಿ ಅಂದ್ರ 81. 7ರ ವರ್ಗ ಅಂದ್ರ 49. ಅರ್ಥ ಆಯ್ತಾ? ಗೊತ್ತಾಯ್ತಾ ಮಕ್ಕಳೇ? ಈಗ ವರ್ಗ ಮೂಲ ಅಂದ್ರೆ ಹೌದಾ? ಈಗ 3ರ ವರ್ಗ ಅಂದ್ರೆ 9 ಹೇಳ್ತೀರಿ. ಇದು ರಿವರ್ಸ್, ಇದು ಉಲ್ಟಾ. ಈಗ 9ರ ವರ್ಗಮೂಲ ಅಂದ್ರೆ ಎಷ್ಟಾಗ್ತದ? 3. ಅರ್ಥ ಆಯ್ತಾ ಮಕ್ಕಳೇ? ಈಗ 6ರ ವರ್ಗ ಅಂದ್ರೆ 36 ಹೇಳ್ತೀರಿ. 36ರ ವರ್ಗಮೂಲ, ವರ್ಗಮೂಲ ಅಂದ್ರೆ ಎಷ್ಟು ಹೇಳ್ತೀರಿ? 6. ಗೊತ್ತಾಯ್ತಾ? ಇದು ವರ್ಗಮೂಲ. ಇವಾಗ ನೋಡಿ ನೆಕ್ಸ್ಟ್ ಇಲ್ಲಿ ಕೆಲವು ಸಂಖ್ಯೆಗಳು ಬರ್ಕೊಂಡಿದ್ದ 1 4 9 5 6 0. ಇವು ಯಾಕೆ ಬರ್ತಿದೆ ಅಂದ್ರೆ ಇವೇನು ವರ್ಗಮೂಲಗಳ, ಈ ವರ್ಗಗಳದವಲ್ಲ 1ರಿಂದ 10. ಆ ವರ್ಗಗಳ ಕೊನೆ ಸಂಖ್ಯೆ 1 4 9 6 5 6 9 4 1 0ನೇ ಗೊತ್ತಾಗ್ಲತ್ತದ. ಸೊ ಯಾವುದೇ ಸಂಖ್ಯೆ ಈಗ ನೀವು ಎಷ್ಟೇ ದೊಡ್ಡ ಸಂಖ್ಯೆ ತಗೊಳ್ರಿ, 6 4 7 8 5 ತಗೊಳ್ರಿ, ಎಷ್ಟೇ ದೊಡ್ಡ ಸಂಖ್ಯೆ ತಗೊಳ್ರಿ, ಅದ್ರ ಕೊನೆ ಸಂಖ್ಯೆ ಇವಿಷ್ಟೊಳಗೆ ಯಾವ್ದಾರ ಒಂದ್ ಇತ್ತಂದ್ರೆ ಅದಕ್ಕೆ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಹೌದಾ? ಕಂಪ್ಲೀಟ್ ಸ್ಕ್ವೇರ್ ಅಥವಾ ಕಂಪ್ಲೀಟ್ ಪರ್ಫೆಕ್ಟ್ ವರ್ಗ ಅಂತ ಕರಿತೀವಿ ನಾವು. ಯಾಕೆ ಕರಿತೀವಿ ಅಂದ್ರ ಅದಕ್ಕೆ ವರ್ಗಮೂಲ ಕರೆಕ್ಟ್ ಆಗಿರ್ತೀವಿ. ಇವ್ ಬಿಟ್ಟು ಬೇರೆ ಸಂಖ್ಯೆ ಬಂತಿದ್ರೆ ಅದು ಪೂರ್ಣ ಸಂಖ್ಯೆದಾಗ ಬರಲ್ಲ, ಅದ್ರದ್ದು ವರ್ಗಮೂಲ ದಶಮಾಂಶದಾಗ ಬರ್ತದೆ. ಅದ್ರ ಬಗ್ಗೆ ಇನ್ನ ಇಷ್ಟು ಮುಂದೆ ಕಲಿತು. ಈಗ ಇಷ್ಟು ನೆನ್ಪಿಟ್ಕೊಳ್ಳಿ, ಯಾವ್ದರ ಸಂಖ್ಯೆ ಕೊನೆ ಸಂಖ್ಯೆ ಇದಾಗಿತ್ತು, ಇವಿಷ್ಟರಲ್ಲಿ ಯಾವ್ದಾರ ಇತ್ತು ಅಂದ್ರೆ ಅದು ಪರ್ಫೆಕ್ಟ್ ವರ್ಗ ಸಂಖ್ಯೆ ಇರ್ತದ ಅಂತ ಹೇಳಿ ತಿಳ್ಕೊಬೇಕು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಓಕೆ. ಈಗ ನೆಕ್ಸ್ಟ್ ನೋಡಿ, ವರ್ಗಮೂಲ ಹೆಂಗ್ ಕಂಡುಹಿಡಿಬೇಕು. ಇವಾಗ ವರ್ಗ ಅಂತ ಈಸಿ ಅದ, ನೀವು ಗುಣಾಕಾರ ಮಾಡ್ತೀರಿ ಇಡ್ತೀರಿ. ಈಗ ವರ್ಗಮೂಲ ಹೆಂಗ್ ಕಂಡುಹಿಡಿತೀವಿ? ಈಗ ನಿಮ್ಮ ಹತ್ರ ಒಂದು ಸಂಖ್ಯೆ ಅದ 576 ಅದ, ಇದ್ರದ್ದು ವರ್ಗಮೂಲ ಕಂಡುಹಿಡಿಯುತ್ತ. ಅದೇ ಹೆಂಗ್ ಮಾಡ್ತೀರಿ ಅಂದ್ರೆ ಲಸ ಮೆಥಡ್ ಇಂದ ಮಾಡ್ತೀರಿ. ಅದಕ್ಕೆ ಏನ್ ಮಾಡ್ತೀರಿ? 576 ಬರ್ಕೊಳ್ತೀರಿ. ಕೊನೆ ಸಂಖ್ಯೆ ಯಾವ್ದಾದ್ರು ಕರೆಕ್ಟ್ ಆಗಿ ನೋಡ್ತೀರಿ. ಕೊನೆ ಸಂಖ್ಯೆ ಸಮ ಸಂಖ್ಯೆ ಇತ್ತಂದ್ರ ಎಲ್ಲಕ್ಕಿಂತ ಸಣ್ಣ ಸಮ ಸಂಖ್ಯೆ ಇದ್ದ ಇದನ್ನ ಏನ್ ಮಾಡ್ತಾ ಹೋಗ್ಬೇಕು? ಲಾಸ ತೆಗಿತಾ ಹೋಗ್ಬೇಕು. ಕೊನೆ ಸಂಖ್ಯೆ ಬೆಸ ಸಂಖ್ಯೆ ಇತ್ತಂದ್ರೆ ಎಲ್ಲಕ್ಕಿಂತ ಸಣ್ಣ ಬೆಸ ಸಂಖ್ಯೆಯಿಂದ ಇದನ್ನ ಭಾಗ ಮಾಡ್ತಾ ಹೋಗ್ಬೇಕು. ಈಗ ಕೊನೆ ಸಂಖ್ಯೆ 6 ಅದ. 6 ಯಾವ ಸಂಖ್ಯೆ ಇದೆ ಹೇಳ್ರಿ? 6 ಯಾವ ಸಂಖ್ಯೆ ಇದೆ? ಸಮ ಸಂಖ್ಯೆ ಅದ, ಬೆಸ ಸಂಖ್ಯೆ ಅದ? ಸಮ ಸಂಖ್ಯೆ ಅದ. ಅಂದ್ರೆ ಎಲ್ಲಕ್ಕಿಂತ ಸಣ್ಣ ಸಮ ಸಂಖ್ಯೆ ಯಾವ್ದು ಬರ್ತದೆ? 2 ಬರ್ತದೆ. ಹೌದಾ? 2ರಿಂದ ಭಾಗ ಮಾಡಿದ್ರು 2 2 4, 5 4 ಹೋಗಿದ್ರ 1, ಈ ಕಡೆ ತಗೊಂಡ್ರ 17, 2 8 14, 17 16 ಹೋದ್ರ 1, ಆ ಒಂದು ಈ ಕಡೆ ಬಂದ್ರೆ ಇದು 16 ಆಯ್ತು. 2 8 16. ಕ್ಲಿಯರಾ? ಕೇಳ್ರಿ ಹಿಂಗ್ ಮಾಡ್ಕೊಂಡು ಕೂಡ್ಬೇಡ್ರಿ. ಏನ್ರ ತಿಳಿದಿಲ್ಲ ಅಂದ್ರೆ ಇದು ತಿಳಿದಿಲ್ಲ ಅಂತ ಕೇಳ್ರಿ. ಈಗ ನೆಕ್ಸ್ಟ್ ನೋಡಿ, ಈಗ ಮತ್ತೆ ಇಲ್ಲಿ ಲಾಸ್ಟ್ ಸಂಖ್ಯೆ 8 ಅದ, ಮತ್ತೆ ಸಮ ಸಂಖ್ಯೆ ಅದ. ಮತ್ತೆ 2ರಿಂದ ಭಾಗ ಮಾಡ್ರಿ. ಈಗ 2 ಹಾಕೊಂಡ್ರಿ, 2 1 2, 2 4 8, 2 4 8. ಕ್ಲಿಯರಾ? ಓಕೆ. ಈಗ ನೆಕ್ಸ್ಟ್ ಕೊನೆ ಸಂಖ್ಯೆ 4 ಅದ. 4 ಸಮ ಸಂಖ್ಯೆ ಆದ. ಹೌದಾ? ಇನ್ನೊಂದ್ಸಲ ನಾನು 2 ತಗೊಳ್ತೀನಿ. ಈಗ 2 7 16, 2 2 4, ಕೊನೆ ಸಂಖ್ಯೆ 2 ಅದ, ಸಮ ಸಂಖ್ಯೆ. ಮತ್ತೆ 2 ತಗೊಳ್ತೀನಿ, 2 3
ಈ ಕಡೆ ಬಂದ್ರೆ 12 ಆಯ್ತು. 2 ಆಗ್ಲೇ ಇಲ್ಲಿ ಮತ್ತೆ 2 ತಗೋತೀನಿ ಯಾಕಂದ್ರೆ ಕೊನೆ ಸಂಖ್ಯೆ 6 ಅದ. 2 ಅಂದ್ರೆ 3 2 ಹೋಗಿದ್ರ 1 ಈ ಕಡೆ ತಗೊಂಡಿದ 16 2 ಎಂಟ್ಲೆ 16 2 ಮತ್ತೆ 15 3 ಮೂರ್ಲೆ 3 ಅಂದ್ಲೆ 3 ಅಂದ್ಲೆ 3 ಅಂದ್ಲೆ 3 ಅಲ್ಲೇ 3 ಅಂದ್ಲೆ 1 3 ಅಂದ್ಲೆ 3 ಕ್ಲಿಯರ್. ಸೊ ಅದಕ್ಕೆ ಇಲ್ಲಿ 1 ಹಾಕಿದೆ ರೈಟಾ. ಈ ಶಾಲೆ ತಕ್ಷಣ ಇವೆಲ್ಲ ಸಂಖ್ಯೆಗಳನ್ನ ಗುಣಾಕಾರದಲ್ಲಿ ಬರ್ಕೋಬೇಕು. 2ಗಳ ಎಷ್ಟು ಹೇಳಿದ್ರೆ 1 2 3 4 5 6 6 2ಗಳನ್ನ ಗುಣಾಕಾರದಲ್ಲಿ ಬರ್ಕೊಂಡೆ. 3ಗಳ ಎಷ್ಟು ಅದಾವ 1 2 2 3ಗಳನ್ನ ಗುಣಾಕಾರದಲ್ಲಿ ಬರ್ಕೊಂಡು ಇವಕ್ಕೆ ಏನ್ ಮಾಡ್ಬೇಕು ಜೋಡಿ ಮಾಡ್ಬೇಕು, ಪೇರ್ ಮಾಡ್ಬೇಕು. 2 2 ಪೇರ್ ಮಾಡ್ಬೇಕು ಹೌದಾ. ಇವೆರಡಕ್ಕೊಂದು ಪೇರ್ ಇವೆರಡಕ್ಕೊಂದು ಪೇರ್ ಇವೆರಡಕ್ಕೊಂದು ಪೇರ್ ಇವೆರಡಕ್ಕೊಂದು ಪೇರ್ ಹೌದಾ. ಈಗ ಪ್ರತಿಯೊಂದು ಪೇರಿಂದ ಒಂದು ಸಂಖ್ಯೆ ತಗೋಬೇಕು. ಇಲ್ಲಿಂದ ಒಂದು ಸಂಖ್ಯೆ ತಗೊಂಡೆ ಎಷ್ಟು, ಇಲ್ಲಿಂದ ಒಂದು ಸಂಖ್ಯೆ ಎಷ್ಟು, ಇಲ್ಲಿಂದ ಒಂದು ಸಂಖ್ಯೆ, ಇಲ್ಲಿಂದ ಒಂದು ಸಂಖ್ಯೆ ಇದು ನೋಡ್ರಿ. ಈಗ ಇವಿಷ್ಟೇ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು. 2 2 4 4 2 8 8 3 26 ಅಂದ್ರೆ 576 ವರ್ಗಮೂಲ ಎಷ್ಟು 26. ತಿಳಿತಾ ಮಕ್ಕಳೇ? ಕ್ಲಿಯರ್? ಓಕೆ ರೈಟ್. ಈಗ ನೆಕ್ಸ್ಟ್ ನೋಡು. ಈಗ ಇನ್ನೊಂದು ಕೆಲವೊಂದು ಸಂಖ್ಯೆಗಳು ಬರ್ತವೆ. ಯಾವ 42. ಈಗ 42 ವರ್ಗ ಅದ. ಈ ಸಂಖ್ಯೆಗಳಲ್ಲಿ ನಾವು ಈ 42 ಹೆಂಗ್ ಬರಿಬಹುದು ಅಂದ್ರೆ 40 + 2 ಅಂತ ಕೂಡ ಬರಿಬಹುದು. 40 + 2 ಸ್ಕ್ವೇರ್ ಅಂತಾನು ಬರಿಬಹುದು 42. ಈ 40 + 2 ಅನ್ನು ನೋಡಿದ್ರೆ ನಮಗೆ ಗಣಿತದ ಒಂದು ಸೂತ್ರ ನೆನಪು ಬರ್ತದೆ. a + b ಹೋಲ್ ಸ್ಕ್ವೇರ್. a + b ಹೋಲ್ ಸ್ಕ್ವೇರ್ = a² + b² + 2ab. ಬಹಳ ಬೇಸಿಕ್ ಸೂತ್ರ ನಮ್ಗೆ ಗಣಿತದ ಹೌದಾ. ಇಲ್ಲಿ a ಜಾಗದಾಗ ಏನದ 40, b ಜಾಗದಾಗ ಏನದ 2. ಈ ಸೂತ್ರವನ್ನು ಇದಕ್ಕೆ ಹಚ್ಚಿರಿ, ಇದಕ್ಕೆ ಅಪ್ಲೈ ಮಾಡಿ ಏನಾಗ್ತದೆ ಇದು 40² + 2² + 2ab ಅಂದ್ರೆ 2 ಗುಣಿಲೆ a ಎಷ್ಟು 40, b ಎಷ್ಟು 2 2 ಗುಣಿಲೆ 40 ಗುಣಿಲೆ 2 ಆಯ್ತಾ. ಈಗ 40 ಸ್ಕ್ವೇರ್ ನೋಡು 4 4 16 0 ಸ್ಕ್ವೇರ್ 00 ಪ್ಲಸ್ 2 2 4 ಪ್ಲಸ್ ಈಗ 2 ಗುಣಿಲೆ 40 ಎಷ್ಟಾಯ್ತು 80 80 ಗುಣಿಲೆ 2 ಎಷ್ಟಾಯ್ತು 160. ಕ್ಲಿಯರ್? ಈಗ ಇವೆಷ್ಟು ಕೂಡಿಸಿದ್ರೆ ಎಷ್ಟು ಬಂತು ನಿಮಗೆ 1764. ಈಗ ನೀವು ಅದನ್ನ ಗುಣಾಕಾರ ಮಾಡ್ಬೋದು ಕೂಡ ಈಸಿನಾ ಅಥವಾ ಈ ರೀತಿ ಬಿಡಿಸೋದು ಈಸಿ? ಈ ರೀತಿ ಬಿಡಿಸೋದು ಈಸಿ ಹೌದಿಲ್ಲ. ಸೊ ಇದೇ ರೀತಿ ನೀವು ಯಾವುದಕ್ಕೂ ಮಾಡ್ಬೋದು, 32ಕ್ಕೂ ಮಾಡ್ಬೋದು, 72ಕ್ಕೂ ಮಾಡ್ಬೋದು ಹೌದಾ. ನೀವು 52ಕ್ಕೂ ಮಾಡ್ಬೋದು, ಯಾವುದೇ ಸಂಖ್ಯೆಗೂ ಮಾಡ್ಬೋದು, 53ಕ್ಕೂ ಮಾಡ್ಬೋದು ಹೌದಾ. ಈ ರೀತಿ ನೀವು ಸಾಲ್ವ್ ಮಾಡಿ ತಿಳಿತಾ ಬರ್ಕೊಡ್ರಿ.